ಹಾಗೂ ರೈತ ಹೋರಾಟ ಸಮಿತಿ ವತಿಯಿಂದ ಕಳೆದ 10-11 ವರ್ಷಗಳಿಂದ ಈ ಭಾಗದಲ್ಲಿ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ 4 ಜಿಲ್ಲೆಗೆ ಒಳಗೊಂಡಂತ 13 ತಾಲೂಕುಗಳಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ರು. ಈಗೂ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಡೆಲ್ಲಿಯಲ್ಲಿ ವನ್ಯಜೀವಿ ಮಂಡಳಿಯಲ್ಲಿ ನಮ್ಮ ಕರ್ನಾಟಕದ ಒಂದು ಅರ್ಜಿ ಸಲ್ಲಿಸಿದ್ದೀವಿ. ಅಲ್ಲಿಯ ಕೇಂದ್ರ ಮಂತ್ರಿಗಳಾದ ಭೂಪೇಂದ್ರ ಯಾದವ್ ಅನ್ನೋರು ನಮ್ಮ ಅರ್ಜಿಯನ್ನು ರದ್ದು ಮಾಡಿದ್ದಾರೆ. ನಾವು ಇದಕ್ಕೆ ರೈತರ ಪರವಾಗಿ ಹಾಗೂ ಕಾರ್ಮಿಕರ ಪರವಾಗಿ ನಾವು ಅವ್ರಿಗೆ ಬಲವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ಮ ಭಾಗದ ರೈತರು ಬಹಳ ಮುಕ್ತದಾರ ಅಂತ ತಿಳ್ಕೊಂಡ್ರೆ ಏನು ಗೊತ್ತಿಲ್ಲ. ನನಗೆ ನೋವಾಗ್ತದೆ. ಯಾಕಂದ್ರೆ ಗೋವಾ ಒಂದು ಸಣ್ಣ ರಾಜ್ಯ, ಬರೀ 2 ಎಂಪಿಗಳು ಇದ್ದಾರೆ. ಏನು ಅವ್ರದೊಂದು ಇಷ್ಟೊಂದು ಪ್ರಭಾವಿ ಮತ್ತು ಶಕ್ತಿ ಇದೆಯಪ್ಪ ಅನ್ನುವಂತ ಇವತ್ತು ನಮಗೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಿಂದ 28 ಸದಸ್ಯರಿದ್ದಾರೆ. ಅದರಲ್ಲಿ 18 ಜನ ಬಿಜೆಪಿ ಅವರದಾರು ಮತ್ತು ಕುಮಾರಸ್ವಾಮಿ ಅವರದಾರೆ. ಒಟ್ಟಾರೆ 19 ಜನ ಇದ್ದಾರೆ. ಯಾಕೆ ಪ್ರಧಾನಮಂತ್ರಿಗೆ ಪ್ರಧಾನಮಂತ್ರಿ ಅವರು ಚಪ್ಪನಿಂದ ಚೀನಾ ಛಾತಿ ಅಂತ ಹೇಳ್ತಾರೆ. ಮತ್ತೆ ಅವ್ರ ಹೆದರಿಕೆ ಹೋಗಿ ಇವ್ರು ಯಾಕೆ ತೋರಿಸಬಾರದು ತಮ್ಮ ಚಪ್ಪನಿಂದ ಛಾತಿ ಇವರು ತೋರಿಸ್ಬೇಕಲ್ಲ. ಯಾಕಂದ್ರೆ ಬಹಳಷ್ಟು ರೈತರು ಬಹಳ ನೊಂದ್ಬಿಟ್ಟಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಕೆಲಸ ಬಿಟ್ಟು ಹೊಲದಲ್ಲಿ ಎಲ್ಲ ಹೊಲವನ್ನು ಬಿಟ್ಟು ಬಿತ್ತೋದನ್ನು ಬಿಟ್ಟು ಬರೇ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದ್ರೆ ಹೋರಾಟ ಮಾಡಿ 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 ಸತ್ತೋಗ್ಬಿಟ್ಟವ್ರು. ಹಿಂಗಾಗಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಈ ಭಾಗದ ಧಾರವಾಡ, ಗದಗ, ನಿಮ್ಮ ಬೆಳಗಾಂ, ಬಾಗಲಕೋಟ್, ಬಿಜಾಪುರ, ಹಾವೇರಿ ಇವು 6 ಜಿಲ್ಲಾದಾಗ ಎಲ್ಲ ಎಂಪಿಗಳು ಬಿಜೆಪಿ ಅವರು ಅದಾರ. ಅದ್ರಾಗ ಮಾಜಿ ಮುಖ್ಯಮಂತ್ರಿಗಳು ಅದಾರು, ಕೇಂದ್ರ ಮಂತ್ರಿಗಳು ಅದಾರು. ಯಾಕೆ ಪ್ರಧಾನಮಂತ್ರಿಗಳ ಕಡೆ ಅಷ್ಟು 28 ಜನ ಸಂಸತ್ ಸದಸ್ಯರಿಗೆ ನಿಯೋಗ ತಗೊಂಡು ಹೋಗಿ ನಮ್ಮ ಭಾಗದ ಸಮಸ್ಯೆ ಯಾಕೆ ಅವರು ಎದುರಿಗೆ ಇಡಬಾರ್ದು ಅನ್ನುವಂತ ನಂದಾದಂತ ಪ್ರಶ್ನೆ ಇದೆ. ಯಾಕಂದ್ರೆ ಪ್ರಧಾನಮಂತ್ರಿ ಅವರಿಗೆ ಕಳಸಾ ಬಂಡೂರಿ ಎಲ್ಲೈತೆ ಅನ್ನೋದು ಅವ್ರು ಗೊತ್ತಿರೋದಿಲ್ಲ. ನಮ್ಮ ಭಾಗದಿಂದ ಏನು ಆರಿಸಿ ಹೋಗಿದ್ದಾರೋ ಇವರು ಇಷ್ಟನ್ನು ಕೂಡ್ಕೊಂಡು ಹೋಗಿ ಪ್ರಧಾನಮಂತ್ರಿ ಒಳಗೆ ಮನವರಿಕೆ ಮಾಡಬೇಕು. ಕಳಸಾ ಬಂಡೂರಿ ಹಾಗೂ ಮಾದಯ್ಯನಗಿರಿ ವಿಚಾರದೊಳಗೆ ಕಳೆದ 11 ವರ್ಷಗಳಿಂದ ಈ ಭಾಗದ ಜನ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನದು ಸಮಸ್ಯೆ ಅಂತ ಹೇಳಿ. ಯಾಕಂದ್ರೆ ಇಡೀ ದೇಶದ ಸಮಸ್ಯೆ ಬಗೆಹರಿಸಿದಾಗ ಕುಂತಾರಲ್ಲೇ. ಒಂದ್ ಕಡೆ ವಾಜಪೇಯಿ ಅವರು ಹೇಳ್ತಿದ್ರು, ಈ ದೇಶದಲ್ಲಿ ರೈತರಿಗೆ ಒಳ್ಳೇದಾಗಬೇಕು, ರೈತರು ಬೆಳಿಬೇಕು, ಮುಂದೆ ಬರಬೇಕು, ಫಸಲುಗಳು ಒಳ್ಳೇದು ಬರಬೇಕು ಅಂತೇಳಿ ನದಿ ಜೋಡಣೆ ಕಾರ್ಯಕ್ರಮ ಯೋಜನೆಗಳು ಹಾಕೊಂಡಿದ್ರು. ಇಲ್ಲ ಇವರು ಏನು ಮಾಡ್ತಾ ಇಲ್ಲ. ನದಿ ಜೋಡಣೆ ಒಂದು ಸಣ್ಣ ಕೆಲಸ ಮಾಡಕ್ಕ ಇಷ್ಟ ಇಲ್ಲ ಇಲ್ಲಿ. ಹಿಂಗಾಗಿ ಕರ್ನಾಟಕದ ವಿಷಯದೊಳಗೆ ಗೋವಾ ಮತ್ತು ಕೇಂದ್ರ ಸರ್ಕಾರ ರೈತರ ಜೊತೆಗೆ ಬಹಳಷ್ಟು ಚೆಲ್ಲಾಟ ಆಡ್ತಾ ಇದೆ. ಅದಕ್ಕೋಸ್ಕರ ಮುಂಬರುವ ದಿನಗಳೊಳಗೆ ಯಾವುದೇ ಪರಿಸ್ಥಿತಿಯಲ್ಲಿ ಇದು ಸಾಂಕೇತಿಕವಾಗಿ ನಾವು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕಚೇರಿಗೆ ಮುತ್ತಿಗೆ ಹಾಕಿದ್ವಿ. ಮುಂಬರೋ ದಿನಗಳೊಳಗ ಯಾವ ರೀತಿ 1980ರ ದಶಕದೊಳಗೆ ನರ್ಮದ ಬಂಡಾಯ ಏನಾಗಿತ್ತೆ ಅದೇ ಮಾದರಿಯೊಳಗೆ ಮುಂಬರೋ ದಿನದೊಳಗೆ ನಾವು ಹೋರಾಟ ಮಾಡುವ ಕಾಲ ಏನು ತಪ್ಪಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ವಿನಂತಿ ಮಾಡ್ಕೊತೀವಿ. ತಾವು ಒಬ್ರು ಈ ಭಾಗದ ಪ್ರವಾಹ ಸಚಿವರು ಇರೋದ್ರಿಂದ ಕೂಡಲೇ ವನ್ಯಜೀವಿ ಮಂಡಳಿ ಒಳಗೆ ಏನ ನಮ್ದು ರಿಜೆಕ್ಟ್ ಆಗಿದೆ ಅರ್ಜಿ, ಆ ಕೂಡಲೇ ಮತ್ತೆ ಪುನಃ ಅದನ್ನು ತೆಗೆದುಕೊಂಡು ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಈ ಯೋಜನೆ ಬರುವುದರಿಂದ 13 ತಾಲೂಕುಗಳಲ್ಲಿ ಸುಮಾರು 500 ಹಳ್ಳಿಗಳಿಗೆ ನೀರಿನ ಬಹಳ ಅನುಕೂಲ ಆಗ್ತದೆ. ರೈತರಿಗೆ ಅನುಕೂಲ ಆಗ್ತದೆ, ನೀರಾವರಿಗೆ ಅನುಕೂಲ ಆಗ್ತದೆ, ಹುಬ್ಬಳ್ಳಿ ಧಾರವಾಡ ಹಳ್ಳಿ ನಗರ ಕುಡಿಯುವ ನೀರಿಗೆ ಅನುಕೂಲ ಆಗ್ತದೆ, ಇಂಡಸ್ಟ್ರಿಯಲ್ಲಿ ಆಗ್ತದೆ. ಇಂಥ ಅನೇಕ ಸಮಸ್ಯೆಗಳು ಇದಾವೆ. ಸ್ವಂತ ಬಗೆಹರಿಸೋದನ್ನು ಬಿಟ್ಟು ಇದರಲ್ಲಿ ರಾಜಕಾರಣ ಮಾಡಬಾರದು. ಎಲ್ಲ ರಾಜಕೀಯ ಪಕ್ಷ ಸೇರಿಕೊಂಡು ಇದಕ್ಕೆ ಆದಷ್ಟು ಬೇಗನೆ ಸರಿಪಡಿಸಬೇಕನ್ನೋ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹೋರಾಟಗಾರರಿಗೆ ಹಾಗೂ ಕಾರ್ಮಿಕರಿಗೆ ಬಂದು ಸರ್ಕಾರ ಮಾಡ್ಕೊಡ್ತೀನಿ. ಜೈ ಹಿಂದ್.